ಲೋಕಾಪುರ ರಾಮದುರ್ಗ ಮೂಲಕ ಧಾರವಾಡಕ್ಕೆ ರೈಲ್ವೆ ಮಾರ್ಗಕ್ಕಾಗಿ ಜನವರಿ 27ರಂದು ಬೃಹತ್ ಪ್ರತಿಭಟನೆ. ಲೋಕಾಪುರ ರಾಮದುರ್ಗ ಮೂಲಕ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಒತ್ತಾಯಿಸಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಪಟ್ಟಣದಲ್ಲಿದ್ದ ಕಾರ್ಮಿಕ ಕಚೇರಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲು ಪೂರ್ವಭಾವಿ ಸಭೆ ನಡೆಸಲಾಯಿತು. ಲೋಕಾಪುರ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಒತ್ತಾಯಿಸಿ ರಾಮದುರ್ಗದಲ್ಲಿ ದಿನಾಂಕ 27/1/2026ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಮಾತನಾಡಿ, ಲೋಕಾಪುರ ರಾಮದುರ್ಗ ಮೂಲಕ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು. ಸ್ಥಳೀಯ ಶಾಸಕರು ಹಾಗೂ ಸಂಸದರು ಬೇಡಿಕೆಗೆ ಸ್ಪಂದಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ಆಗ್ರಹಿಸಿದರು. ಈ ಸಭೆಯಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು, ವ್ಯಾಪಾರಸ್ಥರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ವಿವಿಧ ಸಂಘಟನೆ, ವಿವಿಧ ಸಮಾಜದ ಮುಖಂಡರು ಪಾಲ್ಗೊಂಡು ಬೆಂಬಲ ಸೂಚಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಜಿ.ಬಿ. ರಂಗನಗೌಡ, ಶಫಿ ಬೆಣ್ಣಿ, ವಿಜಯ್ ನಾಯ್ಕ, ಗೈಬು ಜೈನೇಖಾನ್, ಎಸ್.ಜಿ. ಚಿಕ್ಕನರಗುಂದ, ಬಿ.ಆರ್. ದೊಡ್ಡಮನಿ, ವಿಜಯಕುಮಾರ್ ರಾಠೋಡ್, ಐ.ಎಸ್. ನಿಜಗುಲಿ, ಶಬೀರ್ ಅಹಮದ್ ಖಾಜಿ, ಜಹೂರ್ ಹಾಜಿ ಇತರರು ಮಾತನಾಡಿ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಆಗ್ರಹಿಸಿದರು. ನಮ್ಮ ವಿಶ್ವಾಸ ವೈದ್ಯರು ಅದಾರ, ಪ್ರಹ್ಲಾದ್ ಜೋಶಿ ಅವರು ಅದಾರ, ಇನ್ನು ಯಾರ್ಯಾರು ಅದಾರ ನಮ್ಮ ಜಿಲ್ಲಾ ಮಂತ್ರಿ ಅವರು. ಈಗ ಹೆಂಗ ಸುರೇಶ್ ಅಂಗಡಿ ಅವರು ಬೆಳಗಾವಿ ಟು ಧಾರವಾಡ ಕನಸಿನ ಯೋಜನೆ ಅಂತ ಹೇಳಿ ಮಾಡ್ಕೊಂಡಾರ, ಹಂಗ ನಾವು ಕೂಡ ಎಲ್ಲ ಕಡೆ ಭಾಷಣ ಮಾಡಿದೀವಿ. ನಮ್ಮ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಶಾಸಕರು, ನಮ್ಮ ಜಗದೀಶ್ ಶೆಟ್ಟರು, ಇವ್ರ ಕನಸಿನ ಯೋಜನೆ ಆಗಲಿದು ಯಾವುದು ಲೋಕಾಪುರ ಟು ಧಾರವಾಡ ಇದನ್ನ ಹೇಳಿದೀವಿ. ಇವ್ರು ಹೇಳಿದ್ರಲ್ಲಿ 200% ಸತ್ಯ ಐತಿ. ಈಗ ನಾವು ಹೋದ ವರ್ಷ 2024 ನವೆಂಬರ್ 12ನೇ ತಾರೀಕಿಗೆ ಯಾವ ರೀತಿ ಹೋರಾಟ ಮಾಡಿ ಜನರ ಗಮನವನ್ನು ಸೆಳೆದು ಪ್ರತಿಯೊಬ್ಬರಿಗೂ ರೈಲದ ಅವಶ್ಯಕತೆ ಇದೆ ಅಂತೇಳಿ ರಾಮದುರ್ಗ ಶಹರದಲ್ಲಿ ಎಷ್ಟು ಸಮಾಜಗಳು ಅದಾರ, ಪ್ರತಿಯೊಬ್ಬರು ತಮ್ಮ ಸಮಾಜದ ಬ್ಯಾನರ್ ಅನ್ನ ಹಾಕೊಂಡು ಆ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ತನು ಮನ ಧನದಿಂದ ಸಹಾಯವನ್ನು ಮಾಡಿದ್ರು. ಈ ಹೋರಾಟ ಮತ್ತೆ ನಾವು ಹಾಕೋಬೇಕಾಗೈತಿ, ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗೈತಿ. ಈ ಯೋಜನೆ ಜಾರಿ ಮಾಡ್ಲಿಕ್ಕಂದ್ರ ಕುತುಬುದ್ದೀನ್ ಖಾಜಿ ಅವರು ನಮ್ಗೆ ಬಿಡುವುದಿಲ್ಲ, ರಾಮದುರ್ಗದವರು ಬಿಡುವುದಿಲ್ಲ, ಸಿರ್ಸಂಗಿ ಅವರು ಬಿಡುವುದಿಲ್ಲ, ಸೌದತ್ತಿ ಅವರು ಬಿಡುವುದಿಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಇನ್ನೊಮ್ಮೆ ಮನವರಿಕೆ ಮಾಡಿ ಕೊಡ್ಬೇಕಾಗಿದೆ. ನಾವು ಮೊದಲನೇ ಸಾರಿ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಅದು ಭೇಟಿ ಆದಾಗ ಹೋದಾಗ ಒಬ್ಬರ ಹೆಸರು ಇಬ್ಬರ ಹೆಸರು ತಗೋತಿದ್ರು. ಇವತ್ತು ಒಬ್ಬರ ಹೆಸರು ತಗೊಳ್ಳೋದು. ನಾವು ರಾಮದುರ್ಗ ರೈಲು ಹೋರಾಟ ಸಮಿತಿ ಬರ್ರಿ ಅಂತಾರ, ಒಟ್ಟ ನಮ್ ನೋಡಿದ್ರೆ ಆ ರೈಲ್ವೆದವ್ರು ಕರಿ ಅಂತಾರ. ಆ ರೀತಿ ಅವ್ರಿಗೆ ನಾವು ಪ್ರಿಂಟ್ ಆಗಿದ್ವಿ. ಅದೇ ರೀತಿ ನಮ್ಮ ಶಾಸಕರಿಗೂ ಆಗಿದ್ವಿ, ಅದೇ ರೀತಿ ವಿಶ್ವಾಸ ವೈದ್ಯರಿಗೆ, ಹಿಂಗ ಎಲ್ಲರಿಗೂ ಆಗಿದ್ವಿ. ಈಗ ಕಂಪ್ಲೀಟ್ ಮನವರಿಕೆ ಆಗ್ಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು. ನಮ್ಮ ಹೋರಾಟ ಈಗ ಬರೀ ರಾಮದುರ್ಗ ಬಂದ್ ಮಾಡಿದ್ರಲ್ಲ, ಎಲ್ಲೋ ಒಂದ್ ಕಡೆ ಸತ್ಯಾಗ್ರಹ ಮಾಡಿದ. ಇವತ್ತು ಎಷ್ಟು ಪ್ಲಾಟ್ಫಾರ್ಮ್ ಅದಾವ ನಮ್ಗ ಪಬ್ಲಿಸಿಟಿ ಮಾಡ್ಲಿಕ್ಕೆ, ಹೋರಾಟ ಪಬ್ಲಿಸಿಟಿ ಮಾಡಕ್. ಫೇಸ್ಬುಕ್ ಐತಿ, ಇನ್ಸ್ಟಾಗ್ರಾಮ್ ಐತಿ, ಯೂಟ್ಯೂಬ್ ಐತಿ, ಪ್ರಿಂಟ್ ಮೀಡಿಯಾ ಐತಿ, ಎಲೆಕ್ಟ್ರಾನಿಕ್ ಮೀಡಿಯಾ ಐತಿ. ಪ್ರತಿಯೊಬ್ಬರು ತಾವು ನನ್ನಿಂದ ಇದು ಬಂದೈತೆ ಅನ್ನುವಂತ ಒಂದು ಇದ್ರೊಳಗೆ ಮಾಡಬೇಕಾಗಿದೆ. ಇಲ್ಲಿ ನಾನು ಮಾತಾಡಕ್ ಬರೋದಿಲ್ಲ ಅಂತ ನಿಮ್ಗೆ ನಾಲ್ಕ ಮಾತು ಬರೋದಕ್ಕ ನೀವು ಇವತ್ತು ಫೇಸ್ಬುಕ್ನಾಗ ಬೈಟ್ಕೊಡ್ರಿ, ನಿಮ್ದ ಫೇಸ್ಬುಕ್ನಾಗ ನೀವೇ ಫೇಸ್ಬುಕ್ ಅಪ್ಲೋಡ್ ಮಾಡ್ರಿ. ರಾಮದುರ್ಗಕ್ಕೆ ರೈಲ್ ಬೇಕು, ಬರ್ಲಿಲ್ಲ ಅಂತ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ, ನೀವು ಬೈಟ್ಕೊಡ್ರಿ. ಈ ರೈಲ್ವೆ ಹೋರಾಟದ ರೂವಾರಿ ಆಗಿರುವಂತ ಕುತ್ಬುದ್ದೀನ್ ಖಾಜಿ ಅವರು ನಮ್ಮನ್ನೆಲ್ಲ ಹುರಿದುಂಬಿಸಿತ್ತು. ಯಾತಕ್ಕೋಸ್ಕರ ಒಂದು ಹೊಲ ಏನು ಕಾಡಿನ ಗತೆ ಇತ್ತು, ಆ ಹೊಲನ ಒಂದು ಕೃಷಿ ಮಾಡಿ ಸಾಕಷ್ಟು ಕಲ್ಲು ಮುಳ್ಳುಗಳನ್ನು ಎಲ್ಲ ತೆಗೆದು ಹಾಕಿ ಒಂದು ಈಗ ಏನೇನು ಬಿತ್ತನೆ ಮಾಡಲಿಕ್ಕೆ ಯೋಗ್ಯ ಆಗಿರುವಂಥದ್ದನ್ನು ಅವರು ಕೃಷಿ ತಯಾರು ಮಾಡಿಟ್ಟಾರ. ಅವ್ರು ಮಾಡಿರೋದು ಸಾಕಷ್ಟು ಅದಕ್ಕೆ ತಮ್ಮ ಶ್ರಮ ವಹಿಸಿದ್ದಾರೆ. ಯಾಕಂತಂದ್ರೆ ಇದು ಇಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ರಾಮದುರ್ಗದವ್ರು ಏನು ಶಾಣ್ಯರು ಇಲ್ಲ ಅಂತಲ್ಲ, ಅದಾರ. ಆದ್ರೆ ಈ ಕಾರ್ಯಕ್ಕೆ ಮುಂದಾಳತ್ವ ಏನು ವಹಿಸಿದಾರಲ್ಲ, ನಾವು ಅವ್ರನ್ನ ನಮ್ಮ ಲೀಡರ್ನಾಗಿ ಕಾಣ್ಬೇಕಾಗತ್ತೆ. ಯಾರೋ ಯಾವುದೇ ಅಂತೇಳಿ ಅದನ್ನೆಲ್ಲ ತಲೆಯಾಗಿನ ತೆಗೆದು ಹೋಗ್ಯದ. ಈಗ ಅವ್ರಲ್ಲಿ ಕುಡ್ಚಿ ಬಾಗಲಕೋಟೆ ಆಯ್ತು, ಲೋಕಾಪುರ ಆಯ್ತು, ಅಲ್ಲಿ ಮಟ್ಟ ಆಡಿ ಅದನ್ನ ಹೋರಾಟ ಮಾಡಿ ಬಿಡಬಹುದಾಗಿತ್ತು ಅವ್ರು. ಯಾಕಂತಂದ್ರ ನಮ್ಮೂರು ಭಾಳ ವರ್ಸ್ಟ್, ಯಾವುದು ಉದ್ದಿಮೆ ಇಲ್ಲ, ಒಂದು ಫ್ಯಾಕ್ಟ್ರಿ ಒಂದಾಗಿದ್ದು ಅದೊಂದು ಬಿಟ್ರೆ
ಉದ್ದಿಮೆ ದೃಷ್ಟಿಯಿಂದ ನಮ್ಮಲ್ಲಿ ಬರು ಹೋಗು ಜನರದ ಒಡನಾಟನೇ ಇಲ್ಲ, ನಮ್ಮ ಊರಿಗೆ ಸ್ಪರ್ಶನೇ ಇಲ್ಲದ. ನಾವು ಇಲ್ಲೇ ಯರಗಟ್ಟಿ ನೋಡಿದ್ರೆ, ನಾವು ಇಲ್ಲಿ ಕುಳಗೇರಿ ನೋಡಿದ್ರೆ, ಅಥವಾ ಗೋಕಾಕ ನೋಡಿದ್ರೆ, ಮೂಡಲಿಗೆ ನೋಡಿದ್ರೆ, ಮಾಲಿಂಗ್ಪುರ್ ನೋಡಿದ್ರೆ, ಲೋಕಾಪುರ್ ನೋಡಿದ್ರೆ, ನಾವು ಎಷ್ಟು ಇದ್ದೀವಿ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಉಲ್ಲಾಸನೇ ಇಲ್ಲ. ನಾವು ಏನು ಮಾಡತ್ತೀವಿ ಅಂತಂದ್ರೆ ನಾವೇನೋ ಒಂದು ಇಷ್ಟಕ್ಕೆ ನಾವು ಸೀಮಿತ ಅನ್ನುವಂಥ ದೃಷ್ಟಿಕೋನದೊಳಗೆ ನಾವು ಇಲ್ಲಿದ್ದೀವಿ. ಈಗ ರೈಲ್ವೆ ಆಗೋದ್ರಿಂದ ಎಷ್ಟು ಬಡವರಿಗೆ ಅನುಕೂಲ ಆಕತ್ತೆ ಅಂದ್ರೆ, ಇವತ್ತು ಧಾರವಾಡಕ್ಕೆ ಹೋಗ್ಬೇಕಾದ್ರೆ ನಾವು 95 ರೂಪಾಯಿ ಕೊಡ್ಬೇಕು, 104 ರೂಪಾಯಿ ಕೊಡ್ಬೇಕು. ರೈಲ್ವೆ ಆಯ್ತು ಅಂದ್ರೆ 32, 28, 30 ರೂಪಾಯಿದೊಳಗೆ ಎಂಥ ಬಡವರು ಸಹಿತ ಪ್ರವಾಸ ಮಾಡಬೇಕು. ಇದು ನೇರವಾಗಿ ಎಲ್ಲ ಬಡ ಜನತೆಗೆನ ತಲುಪ್ತಾರೆ. ಅದಕ್ಕೆ ನಮ್ಮ ಜನಕ್ಕೆ ನಾವು ಒಳ್ಳೇದು, ಇದು ಬಹಳ ಮುಂದಾಲೋಚನೆ ಇದು. ಇದಕ್ಕೆ ಈಗಾಗಲೇ ಹೇಳಿದ್ದಾರೆ ಕಾಜಿ ಅವರು, ದಲಿತ ಸಂಘರ್ಷ ಸಮಿತಿ, ತಾಲೂಕಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಏನು ತನುಮನ ದನದಿಂದ ನೀವು ಯಾವಾಗ ಹೇಳ್ತಿರೋ ನಿಮ್ಮ ಹಿಂಬಾಲ್ ನಾವು ಕೈ ಜೋಡಿಸ್ತೀವೋ. ಹೋರಾಟಕ್ಕೆ ನೀವು ಯಾವ ರೀತಿ ಹೇಳ್ತೀರಿ ನಾವು ಅಲ್ಲಿದ ಅಲ್ಲಾಡುವುದಿಲ್ಲ, ಆ ಥರನ ನಾವು ಮಾಡ್ತೀವಿ ಅಂತ ಹೇಳಿ